2025ನೇ ವರ್ಷದಲ್ಲಿ ತುಮಕೂರಿನಲ್ಲಿ ಏನೆಲ್ಲ ಘಟನೆಗಳು ನಡೆದವು? ವರ್ಷದ ಸಿಹಿ ಕಹಿ ಘಟನೆಗಳನ್ನ ತೆರೆದಿಡುತ್ತಿದೆ ಪ್ರಜಾಶಕ್ತಿ ಟಿವಿ. ಎರಡ್ 2025 ವರ್ಷ ಮುಕ್ತಾಯಕ್ಕೆ 2 ದಿನ ಬಾಕಿ ಇದ್ದು 2026ಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷ ಆಗಮನಕ್ಕೆ ಜನರು ಕಾತುರದಿಂದ ಕಾಯ್ತಿದ್ದಾರೆ. 2025ನೇ ವರ್ಷ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಏಳು ಬೀಳುಗಳ ಸಿಹಿ ಹಾಗೂ ಕಹಿ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಈ ವರ್ಷ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ನಡೆದಿದ್ದು ರಾಜಕೀಯ ವಿಚಾರಗಳು ಮೇಲುಗೈಯನ್ನ ಸಾಧಿಸಿವೆ. ಅಲ್ಲದೆ 2025ರಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಬೃಹತ್ ಹೋರಾಟ ಸಾಕಷ್ಟು ಸದ್ದು ಮಾಡಿದ್ರೆ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಸಿಕ್ಕುವುದರ ಜೊತೆಗೆ ಉತ್ತಮವಾದ ಮಳೆಯಾಗಿದ್ದು ರೈತರು ನಿಟ್ಟುಸಿರು ಬಿಡುವಂತಾಗಿತ್ತು. ಇತ್ತ ತುಮಕೂರಿಗೆ ಮೆಟ್ರೋ ತರುವ ವಿಚಾರ ಹಾಗೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿದ್ದು ಕೆಲವೇ ವರ್ಷಗಳಲ್ಲಿ ತುಮಕೂರಿಗೆ ಮೆಟ್ರೋ ಹಾಗೂ ಏರ್ಪೋರ್ಟ್ ಬರುವ ಸಾಧ್ಯತೆ ದಟ್ಟವಾಗಿದೆ. ತುಮಕೂರು ಕ್ಷೇತ್ರದ ಹಿರಿಯ ರಾಜಕಾರಣಿ ಹಾಗೂ ಮಾಜಿ ಸಚಿವ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ನಡೆದಿದೆ ಎನ್ನಲಾದ ವಿಚಾರ ತುಮಕೂರಿನಲ್ಲಿ ಈ ವರ್ಷ ಸಾಕಷ್ಟು ಸದ್ದು ಮಾಡಿತ್ತು. ಆದರೆ ಹನಿ ಟ್ರ್ಯಾಪ್ ಆರೋಪ ತನಿಖೆಗೆ ಸಾಕ್ಷ್ಯಗಳು ದಾಖಲೆಗಳು ಇಲ್ಲವೆಂದು ಈ ಆರೋಪದಲ್ಲಿ ಹುರುಳಿಲ್ಲ ಎಂದು ಸಿಐಡಿ ತಿಳಿಸಿತ್ತು. ಹನಿ ಟ್ರ್ಯಾಪ್ ಪ್ರಕರಣ ಮಾಸುವ ಮುನ್ನ ಹಂತ ಹಂತವಾಗಿ ರಾಜಣ್ಣ ತಮ್ಮ ಅಧಿಕಾರವನ್ನ ಕಳೆದುಕೊಂಡು ಸಚಿವ ಸ್ಥಾನವನ್ನ ಕಳೆದುಕೊಂಡ್ರು. ಇದೀಗ ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ರಾಜಣ್ಣಗೆ 2026ರ ನೂತನ ವರ್ಷದಲ್ಲಿ ಮತ್ತೆ ಸಚಿವ ಸ್ಥಾನ ಸಿಗುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾಯಬೇಕಾಗಿದೆ. ಇನ್ನು 2025ರ ವರ್ಷದಲ್ಲಿ ತುಮುಲ್ ಎಲೆಕ್ಷನ್ ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆಯನ್ನ ಹುಟ್ಟಾಕಿತ್ತು. ತುಮುಲ್ ಅಧ್ಯಕ್ಷ ಪಟ್ಟ ತಮ್ಮ ಪತ್ನಿಗೆ ಸಿಗಲಿಲ್ಲ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಸಿಡಿದೆದ್ದಿದ್ರು. ಆದರೂ ಕೂಡ ಕೊನೆಗೆ ಪಾವಗಾಡ ಶಾಸಕರಾದ ಎಚ್.ವಿ. ವೆಂಕಟೇಶ ತುಮುಲ್ ಅಧ್ಯಕ್ಷರಾಗಿ ನೇಮಕಗೊಂಡ್ರು. ತುಮುಲ್ ಎಲೆಕ್ಷನ್ ಬಳಿಕ ಈ ವರ್ಷ ಅಂದ್ರೆ 2025ರಲ್ಲಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಬಣದಲ್ಲಿ ಮುಸುಕಿನ ಗುದ್ದಾಟ ಕೂಡ ತಾರಕಕ್ಕೇರಿತ್ತು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಬಣ ಮನೆಯೊಂದು 3 ಬಾಗಿಲನಂತಾಗಿದ್ದು ಹೊಸ ವರ್ಷದಲ್ಲಾದ್ರೂ ನಾಯಕರು ಒಂದಾಗ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇನ್ನು 2025ರ ವರ್ಷದಲ್ಲಿ ತುಮಕೂರಿನಲ್ಲಿ ಸಾಕಷ್ಟು ಸದ್ದು ಮಾಡಿದ ಹೋರಾಟ ಅಂದ್ರೆ ಹೇಮಾವತಿ ಹೋರಾಟ. ಹೌದು, ಗುಬ್ಬಿ ತಾಲೂಕಿನ ಸಂಕಾಪುರದ ಬಳಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ವಿರೋಧಿಸಿ ಜಿಲ್ಲೆಯ ರೈತರು ಹಾಗೂ ಮೈತ್ರಿ ನಾಯಕರು ಬೃಹತ್ ಹೋರಾಟವನ್ನ ನಡೆಸಿ ಪ್ರಾಣ ಕೊಟ್ಟೆವು, ಹೇಮಾವತಿ ನೀರನ್ನ ಕೊಡೋದಿಲ್ಲ ಎಂದು ಹೋರಾಟ ನಡೆಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ರೈತರ ಬೃಹತ್ ಹೋರಾಟಕ್ಕೆ ಮಣಿದ ಸರ್ಕಾರ ತಾತ್ಕಾಲಿಕವಾಗಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಸ್ಥಗಿತಗೊಳಿಸಲಾಗಿದೆ. ಇನ್ನು ತುಮಕೂರು ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆಯನ್ನಾಗಿ ಮಾಡಬೇಕೆಂಬ ಪ್ರಸ್ತಾಪ ಮಾಡಲಾಗಿದ್ದು ಈ ವಿಚಾರಕ್ಕೆ ಜಿಲ್ಲೆಯಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಕೊನೆಗೆ ಉತ್ತರ ಜಿಲ್ಲೆಯ ಪ್ರಸ್ತಾಪವನ್ನ ವಾಪಸ್ ತೆಗೆದುಕೊಳ್ಳಲಾಗಿತ್ತು. ಇತ್ತ ತುಮಕೂರು ಇದೇ ವರ್ಷದಲ್ಲಿ ಜಿಲ್ಲೆಯಲ್ಲಿ ಪ್ರತ್ಯೇಕ ಜಿಲ್ಲೆಯ ಕೂಗು ಕೂಡ ಕೇಳಿಬಂದಿದ್ದು ಮಧುಗಿರಿ ತಿಪಟೂರು ತಾಲೂಕನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಬೇಕೆಂಬ ಕೂಗು ನಾಯಕರು ಎತ್ತಿದ್ರೆ ಮತ್ತೊಂದು ಕಡೆ ಸದ್ದಿಲ್ಲದೆ ಕುಣಿಗಲ್ ತಾಲೂಕನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸಬೇಕೆಂಬ ಪ್ರಸ್ತಾಪ ಕೂಡ ಕೇಳಿಬಂದಿತ್ತು. ಆದ್ರೆ ತೀವ್ರ ರಾಜಕೀಯ ಬೆಳವಣಿಗೆಯಿಂದಾಗಿ ಸದ್ಯ ಪ್ರತ್ಯೇಕ ಜಿಲ್ಲೆಯ ಕೂಗು ಶಾಂತವಾಗಿದ್ದು ಮುಂದಿನ ದಿನಗಳಲ್ಲಿ ಅಂದ್ರೆ 2026ರಲ್ಲಿ ಮತ್ತೆ ಮುನ್ನೆಲೆಗೆ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು 2025ರ ವರ್ಷದಲ್ಲಿ ರೈತರಿಗೆ ವರವಾದ ವರ್ಷ ಅಂದ್ರೆ ತಪ್ಪಾಗುತ್ತಿಲ್ಲ. ಯಾಕಂದ್ರೆ ಕಲ್ಪತರು ನಾಡು ಎಂದೇ ಕರೆಸಿಕೊಳ್ಳುವ ತುಮಕೂರು ಜಿಲ್ಲೆಯಲ್ಲಿ ಎಳನೀರು 50 ರೂಪಾಯಿ ಗಡಿ ದಾಟಿದ್ರೆ ಕೊಬ್ಬರಿ ಬೆಲೆ ಕ್ವಿಂಟಲ್ಗೆ 31,000 ದಾಟುವ ಮೂಲಕ ಸರ್ವಕಾಲಿಕ ದಾಖಲೆಯನ್ನ ನಿರ್ಮಿಸಿತು. ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗಿತ್ತು. ಇನ್ನು ತುಮಕೂರು ನಗರ ವೇಗವಾಗಿ ಬೆಳೀತಾ ಇದ್ದು 2ನೇ ರಾಜಧಾನಿಯಾಗಿ ಬದಲಾಗ್ತಾ ಇದೆ. ಈ ನಡುವೆ ತುಮಕೂರು ಜಿಲ್ಲೆಯಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಬೇಕೆಂಬ ಪ್ರಸ್ತಾಪ 2025ರಲ್ಲಿ ಮುನ್ನೆಲೆಗೆ ಬಂದಿತ್ತು.
ಅದಕ್ಕಾಗಿ ಜಾಗವನ್ನ ಕೂಡ ಗುರುತು ಮಾಡಲಾಗಿತ್ತು. ಅಲ್ಲದೆ ತುಮಕೂರಿಗರಿಗೆ ನಮ್ಮ ಮೆಟ್ರೋ ತರಬೇಕೆಂಬ ವಿಚಾರ ಕೂಡ ಕೇಳಿಬಂದಿದ್ದು, ಮೆಟ್ರೋಗೆ ಡಿಪಿಆರ್ ಕೂಡ ಸಿದ್ಧ ಮಾಡಲಾಗಿದೆ. ಮುಂದಿನ ಕೆಲ ವರ್ಷಗಳಲ್ಲಿ ತುಮಕೂರಿಗೆ ಮೆಟ್ರೋ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು 2025ನೇ ವರ್ಷದಲ್ಲಿ ಮಳೆರಾಯ ಕಣ್ಣಾಮುಚ್ಚಾಲೆ ಆಟ ಆಡಿದ್ದು, ಬಿಟ್ಟು ಬಿಡದೆ ನವೆಂಬರ್ ಅಂತ್ಯದವರೆಗೂ ಸಾಕಷ್ಟು ಮಳೆಯಾಗಿದೆ. ಸೈಕ್ಲೋನ್ ಪ್ರಭಾವದಿಂದ ಜಿಲ್ಲೆಯಲ್ಲಿ ನವೆಂಬರ್ ಅಂತ್ಯದವರೆಗೂ ತುಂತುರು ಮಳೆ ಜೊತೆಗೆ ಸಾಕಷ್ಟು ಮಳೆ ಅಬ್ಬರಿಸಿದ್ದು, ಕೆರೆ ಕಟ್ಟೆ ಜಲಾಶಯಗಳು ಭರ್ತಿಯಾಗಿವೆ. ಇನ್ನು ಜಿಲ್ಲೆಗೆ ಎತ್ತಿನಹೊಳೆ ನೀರು ತರುವ ಸಲುವಾಗಿ ಚೇಳೂರು ಬಳಿ ಎತ್ತಿನಹೊಳೆ ಮೇಲ್ಗಾಲುವೆಯನ್ನ ಕೂಡ ನಿರ್ಮಾಣ ಮಾಡಲಾಗಿದ್ದು, 2025ರಲ್ಲಿ ಎತ್ತಿನಹೊಳೆ ಮೇಲ್ಗಾಲುವೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆಯನ್ನ ಕೂಡ ಮಾಡಲಾಗಿತ್ತು. ಇನ್ನು ಈ ವರ್ಷದಲ್ಲಿ ತುಮಕೂರು ನಗರದಲ್ಲಿ ಮೈಸೂರು ದಸರಾದಂತೆ ತುಮಕೂರು ದಸರಾವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ದಸರಾ ಮಹೋತ್ಸವಕ್ಕೆ ಜಂಬೂ ಸವಾರಿ, ದೀಪಾಲಂಕಾರ, ಪಂಜಿನ ಮೆರವಣಿಗೆ, ಹೆಲಿಕಾಪ್ಟರ್ ರೈಡ್ ತುಮಕೂರು ದಸರಾ ಸಂಭ್ರಮಕ್ಕೆ ಮೆರುಗು ನೀಡಿತು. ಈ ವರ್ಷದಿಂದ ತುಮಕೂರು ದಸರಾ ಕೂಡ ಆಚರಣೆ ಮಾಡಲು ಪ್ಲಾನ್ ಮಾಡಲಾಗಿದ್ದು, 2026ನೇ ವರ್ಷದ ದಸರಾ ಮಹೋತ್ಸವಕ್ಕೆ ತುಮಕೂರಿಗರು ಕಾತುರದಿಂದ ಕಾಯ್ತಿದ್ದಾರೆ. ಇನ್ನು 2025ರ ವರ್ಷಾಂತ್ಯದಲ್ಲಿ ತುಮಕೂರಿಗರಿಗೆ ಚಿರತೆ ಕಾಟ ಕೂಡ ಹೆಚ್ಚಾಗಿದ್ದು, ತುಮಕೂರು ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಚಿರತೆ ಕಾಟ ಹೆಚ್ಚಾಗಿದೆ. ಮನುಷ್ಯರು ಹಾಗೂ ಪ್ರಾಣಿಗಳನ್ನ ಚಿರತೆ ಬಲಿ ಪಡೆದಿತ್ತು. ಅಲ್ಲದೆ ಚಿರತೆ ಸೆರೆ ಹಿಡಿಯಲು ಬೋನುಗಳನ್ನ ಇರಿಸಲಾಗಿತ್ತು. ಅಲ್ಲದೆ ಚಿರತೆ ಸೆರೆಗೆ ಇದೀಗ ಜಿಲ್ಲಾಡಳಿತ ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗಿದ್ದು, 2026ರಲ್ಲಿ ಚಿರತೆ ಭೀತಿಯಿಂದ ಜನರನ್ನ ದೂರ ಮಾಡುವ ಸಾಧ್ಯತೆ ಇದೆ. ಇನ್ನು 2025ರ ವರ್ಷದಲ್ಲಿ ತುಮಕೂರಿನಲ್ಲಿ ಸಾಕಷ್ಟು ಅಪರಾಧ ಪ್ರಕರಣಗಳು ಹೆಚ್ಚಾಗಿದ್ದು, ಕೊಲೆ ಸುಲಿಗೆಯಂತಹ ಪ್ರಕರಣಗಳು ಕೂಡ ಹೆಚ್ಚಾಗಿದ್ವು. ಊಡಿಗೆರೆ ತಾಲೂಕಿನ ಸಿದ್ದಲಿಂಗಯ್ಯನ ಪಾಳ್ಯದಲ್ಲಿ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಮಗುವನ್ನ ಮಲ ತಂದೆಯೇ ಬರ್ಬರವಾಗಿ ಕೊಲೆ ಮಾಡಿದ್ದ ಪ್ರಕರಣ ಜಿಲ್ಲೆಯಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಇತ್ತ ತಿಪಟೂರು ಹಾಗೂ ಅಕ್ರಮ ಸಂಬಂಧಕ್ಕೆ ತಿಪಟೂರು ಹಾಗೂ ಕೋರಾ ಬಳಿ ಕೊಲೆ ಮಾಡಿ ಪಕ್ಕದ ತೋಟದಲ್ಲಿ ಹೂತಾಕಲಾಗಿದ್ದು, ಪ್ರಕರಣವನ್ನ ಪೊಲೀಸರು ಭೇದಿಸಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ರು. ಇತ್ತ ಡೆಂಟಲ್ ಡಾಕ್ಟರ್ ಆಗಿದ್ದ ಅಳಿಯ ಸ್ವಂತ ಅತ್ತೆಯನ್ನೇ ತುಂಡು ತುಂಡಾಗಿ ಕತ್ತರಿಸಿ ಈ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ಆದರೆ ಕೊಲೆ ಆರೋಪಿಯನ್ನ ಪೊಲೀಸರು ಪತ್ತೆ ಹಚ್ಚಿ ಜೈಲಿಗೆ ಕಳಿಸಿದ್ದಾರೆ. ಒಟ್ನಲ್ಲಿ 2025ರಲ್ಲಿ ತುಮಕೂರಿನಲ್ಲಿ ಸಾಕಷ್ಟು ಸಿಹಿ ಹಾಗೂ ಕಹಿ ಘಟನೆಗಳು ನಡೆದಿದ್ದು, 2026ರ ವರ್ಷದಲ್ಲಿ ತುಮಕೂರು ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸದ ಮೂಲಕ ಜಿಲ್ಲೆ ಮತ್ತಷ್ಟು ಬೆಳವಣಿಗೆಯಾಗಲಿ ಅನ್ನೋದು ಪ್ರಜಾಶಕ್ತಿ ಟಿವಿಯ ಕಳಕಳಿಯಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.